ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಲಲಿತಾ ಸಹಸ್ರನಾಮದಲ್ಲಿ ಅನೇಕ ರೀತಿಯ ರಹಸ್ಯಮಯವಾದ ವಿದ್ಯೆಗಳಿವೆ ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಕೆಲವೊಂದು ನಾಮಗಳ ಗುಂಪನ್ನ ಒಂದೊಂದು ವಿದ್ಯೆಗಳಾಗಿ ಹೇಳ್ತಾರೆ ಅಂತ. ಅದರಲ್ಲಿ ಮೊದಲನೆಯ ಗುಂಪು ಅಂದ್ರೆ ಮೊದಲ 5 ನಾಮಗಳ ಗುಂಪು ಏನಿದೆ ಇದನ್ನ ಪರಮೇಶ್ವರಿ ವೈಭವ ಅಂತ ಹೇಳ್ತಾರೆ. ಯಾವ್ದಾ ನಾಮಗಳು? ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿದಗ್ನಿಕುಂಡ ಸಂಭೂತ, ದೇವಕಾರ್ಯ ಸಮುದ್ಯತ. ಈ 5 ನಾಮಗಳನ್ನ ಪರಮೇಶ್ವರಿ ವೈಭವ ಅಂತ ಕರಿತೀವಿ. ಪರಮೇಶ್ವರಿ ಯಾರು? ನಿರಾಕಾರ ನಿರ್ಗುಣ ಸ್ವರೂಪನು, ಆದಿ ಮಧ್ಯಾಂತರ ರಹಿತನು ಪರಬ್ರಹ್ಮ. ಈ ಪರಬ್ರಹ್ಮನ ಶಕ್ತಿಯೇ ಪರಮೇಶ್ವರಿ. ಸೃಷ್ಟಿ ಪ್ರಾರಂಭಕ್ಕೂ ಮೊದಲು ಜಗತ್ತೆಲ್ಲ ಶೂನ್ಯವಾಗಿತ್ತು. ಆ ಶೂನ್ಯವೆಲ್ಲ ಪರಮೇಶ್ವರನೇ ಆವರಿಸಿದ್ದ. ಜಗತ್ತಿನಲ್ಲಿರುವ ಜೀವಕೋಟಿಗಳನ್ನೆಲ್ಲ ಲಯ ಮಾಡಿ ಯಾವ ಜೀವಿಯ ಕರ್ಮ ಪರಿಪಕ್ವವಾಗಿದೆಯೋ ಆ ಜೀವಿಗೆ ಮೋಕ್ಷವನ್ನ ಪ್ರಸಾದಿಸಿ, ಯಾವ ಜೀವಿಯ ಕರ್ಮ ಪರಿಪಕ್ವವಾಗದೆ ತನ್ನ ಜೊತೆಯೇ ಮೂಟೆ ಕಟ್ಟಿಕೊಂಡು ಆ ಪರಬ್ರಹ್ಮನಲ್ಲಿ ಲೀನವಾಗಿರುತ್ತೋ ಆ ಜೀವಿಯ ಕರ್ಮ ಪರಿಪಕ್ವವಾದಾಗ ಆ ಪರಬ್ರಹ್ಮ ಮತ್ತೆ ಸೃಷ್ಟಿ ಕಾರ್ಯವನ್ನ ಪ್ರಾರಂಭಿಸಬೇಕು ಅಂತ ಸಂಕಲ್ಪವನ್ನ ಮಾಡ್ತಾನೆ. ಇದು ಕೇವಲ ಅವನ ಲೀಲಾ ವಿನೋದಕ್ಕೋಸ್ಕರ ಮಾತ್ರ ಅಲ್ಲ. ಎಷ್ಟೋ ಜೀವಿಗಳು ಅವುಗಳ ಕರ್ಮವನ್ನ ಕ್ಷಯವಾಗದೆ ಅವುಗಳ ಜೊತೆಯೇ ಮೂಟೆ ಕಟ್ಕೊಂಡಿರುತ್ತೆ ಅಂತ ಹೇಳಿದ್ವಲ್ಲ, ಆ ಜೀವಿಗಳನ್ನ ಅನುಗ್ರಹಿಸಿ ಅವುಗಳನ್ನ ಮತ್ತೆ ಪುನರ್ಜನ್ಮವನ್ನ ಕೊಟ್ಟು ಅವುಗಳ ಕರ್ಮವನ್ನ ಕ್ಷಯವಾಗಿಸಿ ತನ್ನಲ್ಲಿ ಲೀನ ಮಾಡ್ಕೋಬೇಕು. ಇದು ಪರಬ್ರಹ್ಮನ ತತ್ವ. ಅವನ ಶಕ್ತಿಯೇ ಪರಮೇಶ್ವರಿ. ಅವಳೇ ಶ್ರೀಮಾತ. ಮೊಟ್ಟ ಮೊದಲನೇ ನಾಮ ಶ್ರೀಮಾತ. ಯಾರು ಈ ಶ್ರೀಮಾತ? ಈ ಲೋಕದಲ್ಲಿ ಯಾವ ಪ್ರಾಣಿಯಾದರೂ ಸರಿ ತನಗೇನಾದ್ರೂ ನೋವಾದಾಗ ಅಮ್ಮ ಅನ್ನುತ್ತೆ. ಅಂದ್ರೆ ನನ್ನ ತಾಯಿ ಬಂದು ಆ ಕಷ್ಟದಿಂದ ದೂರ ಮಾಡ್ತಾಳೆ ಎಂಬ ನಂಬಿಕೆ ಆ ಪ್ರಾಣಿಗಿರುತ್ತೆ. ಜನ್ಮಾನಾಂ ನರಜನ್ಮ ದುರ್ಲಭಂ. ಜನ್ಮಗಳಲ್ಲೆಲ್ಲ ದುರ್ಲಭವಾದದ್ದು ಈ ಮಾನವ ಜನ್ಮ. ಎಷ್ಟೋ ಸಾವಿರ ಜನ್ಮಗಳನ್ನ ಎತ್ತಿದ ಮೇಲೆ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲದ ಆಧಾರದ ಮೇಲೆ ನಮಗೆ ಈ ಮಾನವ ಜನ್ಮ ಸಿಗುತ್ತೆ. ಆದ್ರಿಂದ ಮಾನವ ಜನ್ಮ ಅನ್ನೋದು ಬಹಳ ಉತ್ತಮೋತ್ತಮವಾದದ್ದು. ಎಲ್ಲ ಪ್ರಾಣಿಗಳಿಗೂ ಇಂದ್ರಿಯಗಳಿರುತ್ತೆ. ಆಹಾರ, ನಿದ್ರಾ, ಮೈಥುನಗಳೆಲ್ಲವೂ ಸಮಾನವಾಗಿರುತ್ತೆ. ಆದ್ರೆ ಮಾನವನಿಗೆ ಮನಸ್ಸು ಎಂಬ 11ನೆಯ ಇಂದ್ರಿಯ ಕೂಡ ಇರುತ್ತೆ. ಇದರಿಂದಲೇ ಅವನು ಆಲೋಚನೆ ಮಾಡೋ ಶಕ್ತಿ, ಮಾನವನಿಗೆ ಯುಕ್ತಾಯುಕ್ತ ವಿಚಕ್ಷಣೆಯ ಜ್ಞಾನ, ಪಾಪ ಪುಣ್ಯಗಳ ಯೋಚನೆ, ಧರ್ಮ ಧರ್ಮಗಳ ವಿವೇಚನೆ ಇದೆಲ್ಲವೂ ಇರುತ್ತೆ. ಆ ಪ್ರಾಣಿ ಮಾಡುವ ಕರ್ಮಗಳ ಆಧಾರದ ಮೇಲೆ ಎಷ್ಟೋ ಸಾವಿರ ಸಾರಿ ಜನ್ಮವೆತ್ತಬೇಕಾಗುತ್ತೆ. ಕೊನೆಗೆ ಪರಮಾತ್ಮನಿಂದ ಬಂದಂತ ಈ ಜೀವಾತ್ಮ ಮತ್ತೆ ಆ ಪರಬ್ರಹ್ಮನಲ್ಲೇ ಲೀನವಾಗುತ್ತೆ. ಇಷ್ಟರ ಹೊತ್ತಿಗೆ ನಾವೆಷ್ಟೋ ಲಕ್ಷ ಸಾರಿ ಜನ್ಮವನ್ನ ಎತ್ತಿರ್ತೀವಿ. ಪ್ರತಿಯೊಂದು ಜನ್ಮದಲ್ಲೂ ನಮಗೆ ಒಬ್ಬೊಬ್ಬ ತಾಯಿ ಇರ್ತಾಳೆ. ಈ ಲೋಕದಲ್ಲಿ ಮಕ್ಕಳಿಲ್ಲದ ತಾಯಂದಿರಿರ್ತಾರೆ, ಆದರೆ ತಾಯಿ ಇಲ್ಲದ ಮಕ್ಕಳು ಇರೋದಿಲ್ಲ. ಹಾಗಾದ್ರೆ ಅಮ್ಮ ಅಂತ ಕರೆದಾಗ ನಾವ್ ಯಾವ ತಾಯಿನ ಕರೆದ ಹಾಗೆ? ಸರಿ, ಈ ಜನ್ಮದ ತಾಯಿಯನ್ನೇ ಕರಿತೀವಿ ಅನ್ಕೊಳ್ಳೋಣ. ಈ ಜನ್ಮದಲ್ಲಿರೋ ತಾಯಿ ನಮ್ಮ ತಾಪತ್ರಯಗಳನ್ನ ತೀರಿಸ್ತಾಳ. ತಾಪತ್ರಯಗಳು ಅಂದ್ರೇನು?
ಅಂದ್ರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಇವು 3 ತಾಪತ್ರಯಗಳು. ಆದಿಭೌತಿಕ ಅಂದ್ರೆ ತನಗಿಂತ ಬೇರೆಯವರು, ಅಂದ್ರೆ ಹೆಂಡತಿ ಮಕ್ಕಳಿಗೆ ಸಂಭವಿಸುವ ವ್ಯಾಧಿಗಳು, ಸರ್ಪ ವೃಶ್ಚಿಕಾದಿ ಬಾಧೆಗಳಿಂದ ಪರಿತಪಿಸೋದನ್ನೇ ನಾವು ಆದಿಭೌತಿಕ ತಾಪ ಅಂತೀವಿ. ಆದಿದೈವಿಕ ಪ್ರಕೃತಿಯಿಂದ ಉಂಟಾಗುವಂತಹ ಪ್ರಮಾದಗಳೇನಿವೆ, ಅಗ್ನಿ ಪ್ರಮಾದ ಆಗಿರ್ಬೋದು, ಭೂಕಂಪ, ಪ್ರವಾಹಗಳು ಮೊದಲಾದವುಗಳನ್ನ ನಾವು ಆದಿದೈವಿಕ ತಾಪತ್ರಯ ಅಂತ ಹೇಳ್ತೀವಿ. ಇನ್ನು ಆಧ್ಯಾತ್ಮಿಕ ತಾಪ ನನ್ನ ದೇಹದಲ್ಲಿರುವ ಇಂದ್ರಿಯಗಳಿಗೆ ಉಂಟಾಗುವ ವ್ಯಾಧಿಗಳಿಂದ ದುಃಖಿಸೋದು, ಅಂದ್ರೆ ಆಲಸ್ಯ, ಅವಿಶ್ವಾಸ, ಅಶ್ರದ್ಧೆ, ಕಪಟ ಮೊದಲಾದವುಗಳನ್ನೇ ಆಧ್ಯಾತ್ಮಿಕ ತಾಪ ಅಂತ ಹೇಳ್ತೀವಿ. ಮಕ್ಕಳ ತಾಪತ್ರಯಗಳನ್ನ ತೀರಿಸ್ಬೇಕಂದ್ರೆ ಈ ಜನ್ಮದಲ್ಲಿರ್ತಕ್ಕಂಥ ಸಾಮಾನ್ಯ ತಾಯಿಗೆ ಸಾಧ್ಯವಾಗುತ್ತಾ? ಹಾಗಲ್ಲ ಅಂದ್ರೆ ಯಾವ ತಾಯಿಗಾಗುತ್ತೆ? ತಾಯಂದಿರಿಗೆ ತಾಯಿಯಾದವಳು, 3 ತಾಯಂದಿರು, ತ್ರಿಶಕ್ತಿಯರು ಅಂತೀವಿ ಇವರನ್ನ. ಅವರೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರು. ಅವರನ್ನೂ ಸೃಷ್ಟಿಸಿದಂತಹ ಮಾತೆ ಯಾರಿದ್ದಾಳೋ ಆ ಪರಮೇಶ್ವರಿ, ಜಗನ್ಮಾತೆ, ಪರಾತ್ಪರಿ, ಸೃಷ್ಟಿ ಸ್ಥಿತಿಲಯ ಕಾರಿಣಿ, ಆ ದೇವಿಯೇ ಶ್ರೀಮಾತ. ಆ ಶ್ರೀಮಾತ ಕರುಣಾಮಯಿ, ಅವಳು ದಯಾ ಸಮುದ್ರಳವಳು. ಅದಕ್ಕೆ ಅಮ್ಮ ಅಂತ ಒಂದು ಸಾರಿ ಕರೆಯುವಾಗಲೇ ಅನುಗ್ರಹಿಸಿ ಆ ಜೀವಿ ಕೋರಿದ ಕೋರಿಕೆಯನ್ನ ಈಡೇರಿಸುವಂತ ಮಹಾಮಾತೆ ಆ ಶ್ರೀಮಾತ. ಹಾಗಾದ್ರೆ ಶ್ರೀ ಅಂದ್ರೆ ಏನು? ಶ್ರೀ ಅನ್ನೋದು ಒಂದು ಗೌರವ ವಾಚಕ, ಅಂದ್ರೆ ಒಂದು ವಿಶೇಷಣ, ಅದು ಶ್ರೇಷ್ಠವಾದ ಎಂಬ ಅರ್ಥವನ್ನ ಸೂಚಿಸೋದೇ ಈ ಶ್ರೀ ಅನ್ನುವಂಥ ಪದ. ಶ್ರೀ ಅಂದ್ರೆ ಲಕ್ಷ್ಮಿ, ಶ್ರೀ ಅಂದ್ರೆ ಗೌರಿ, ಶ್ರೀ ಅಂದ್ರೆ ಸರಸ್ವತಿ. ಆದ್ದರಿಂದಲೇ ಈ 3 ಅಮ್ಮಂದರಿಗೂ ಮೂಲ ಸ್ವರೂಪಳೇ ಆ ಪರಮೇಶ್ವರಿ ಶ್ರೀಮಾತ. ದೇವಿ ಭಾಗವತದಲ್ಲಿ ತ್ರಿಮೂರ್ತಿಗಳೆಲ್ಲ ಒಂದು ದಿವ್ಯವಾದ ವಿಮಾನವನ್ನ ಹತ್ತಿ ಮಣಿದ್ವೀಪವನ್ನ ಸೇರ್ತಾರೆ. ಅಲ್ಲಿ ಆ ಪರಮೇಶ್ವರಿ ಶ್ರೀಚಕ್ರದ ಆಸನದ ಮೇಲೆ ವಿರಾಜಮಾನಳಾಗಿರ್ತಾಳೆ. ಆ ಸಮಯದಲ್ಲಿ ಬ್ರಹ್ಮದೇವರು ಕೇಳ್ತಾರೆ, ತಾಯಿ ನೀನೇನಾ ಪರಮೇಶ್ವರಿ, ನೀನೇನಾ ಪರಬ್ರಹ್ಮ, ನಿನ್ನ ತತ್ವಗಳನ್ನ ನಮಗೆ ವಿವರಿಸಬೇಕು ಅಂತ ಕೇಳ್ಕೊಂಡಾಗ ಆ ದೇವಿ ಹೇಳ್ತಾಳೆ, ನೀರಲ್ಲಿರುವ ತಂಪು ನಾನೇ, ಅಗ್ನಿಯಲ್ಲಿರುವ ಬಿಸಿಯೂ ನಾನೇ, ಸೂರ್ಯನಲ್ಲಿರುವ ತೇಜಸ್ಸು, ಚಂದ್ರನಲ್ಲಿರುವ ಮಂಜು ನಾನೇ. ನಾನಿಲ್ಲದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಷ್ಟೇ ಏಕೆ, ನೀವು ಮೂವರು ಕೂಡ ನಾನಿಲ್ಲದೆ ಯಾವ ಕೆಲಸವೂ ಮಾಡಲಾರಿರಿ. ನೀವು ಶಕ್ತಿಯ ಜೊತೆ ಸೇರಿದ್ರೇನೆ ಬ್ರಹ್ಮ ಲೋಕಗಳನ್ನ ಸೃಷ್ಟಿಸ್ತಾನೆ, ಶಕ್ತಿಯ ಜೊತೆ ಸೇರಿದ್ರೇನೆ ವಿಷ್ಣು ಲೋಕಗಳನ್ನ ಪರಿಪಾಲಿಸ್ತಾನೆ, ಶಕ್ತಿಯ ಜೊತೆ ಸೇರಿದ್ರೇನೆ ರುದ್ರ ಲೋಕಗಳನ್ನ ಲಯ ಮಾಡ್ತಾನೆ. ನಾನಿಲ್ಲ ಅಂದ್ರೆ ನೀವು ಮೂವರು ಯಾವ ಕೆಲಸನೂ ಮಾಡೋದಿಲ್ಲಪ್ಪ ಅಂತ ಆ ಶ್ರೀಮಾತ ಹೇಳ್ತಾರೆ. ಅದಕ್ಕೆ ಶಂಕರ ಭಗವತ್ಪಾದರು ಅವರ ಸೌಂದರ್ಯ ಲಹರಿಯ ಮೊದಲನೆಯ ಶ್ಲೋಕದಲ್ಲೇ ಹೇಳ್ತಾರೆ, ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನಚೇ ದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ಅಂತ. ಹೇ ಭಗವತಿ, ಮಹಾದೇವನಾದ ಸದಾಶಿವನು ನಿನ್ನ ಜೊತೆ ಸೇರಿದರೆ ಮಾತ್ರ ಲೋಕಗಳ ಸೃಷ್ಟಿ ಕಾರ್ಯ ಜಯಪ್ರದವಾಗಿ ನಡೆಯುತ್ತೆ. ಇಲ್ಲದಿದ್ದರೆ ಶಿವನು ಕೂಡ ಶಕ್ತಿಯನ್ನ ಸೇರದಿದ್ದರೆ ಅವನು ಚಲಿಸುವುದಕ್ಕೂ ಸಮರ್ಥನಲ್ಲ. ಹೀಗೆ ಸೃಷ್ಟಿ ಸ್ಥಿತಿ ಲಯಗಳಿಗೂ ಕಾರಣೀಭೂತರಾದಂತಹ ತ್ರಿಮೂರ್ತಿಗಳಿಂದಲೂ ಸೇವಿಸಲ್ಪಟ್ಟಂತಹ ನಿನ್ನನ್ನು ಪುಣ್ಯ ಇರುವವನು ಮಾತ್ರ, ಗತ ಜನ್ಮದ ಪುಣ್ಯ ಫಲ ಹೆಚ್ಚಾಗಿದ್ದವನು ಮಾತ್ರ ನಿನ್ನ ನಾಮವನ್ನ ಸ್ಮರಣೆ ಮಾಡ್ತಾನೆ, ನಿನಗೆ ನಮಸ್ಕಾರವನ್ನ ಮಾಡ್ತಾನೆ, ನಿನ್ನ ಆರಾಧನೆಯನ್ನ ಮಾಡ್ತಾನೆ. ಇಲ್ಲವಾದರೆ ಯಾವುದು ಸಾಧ್ಯವಾಗೋದಿಲ್ಲ ಅಂತ. ಹೀಗೆ ತ್ರಿಮೂರ್ತಿಗಳನ್ನ ಸೃಷ್ಟಿಸಿದವಳು,
ತ್ರಿಮೂರ್ತಿಗಳಿಂದಲೇ ಆರಾಧಿಸಲ್ಪಡುವವಳು ಆ ಪರದೇವತೆಯೇ ಶ್ರೀಮಾತ. ಅವಳೇ ವೇದಗಳನ್ನ ಸೃಷ್ಟಿಸಿ ಬ್ರಹ್ಮನಿಗೆ ಕೊಟ್ಲಂತೆ. ಮಾತೃ ಎಂಬ ಶಬ್ದವು ಉಭಯ ಲಿಂಗಗಳಿಗೂ ಹೇಳಲಾಗುತ್ತೆ. ದೇವಿ ಭಾಗವತದಲ್ಲಿ ಪರಮೇಶ್ವರಿ ತನ್ನ ತತ್ವಗಳನ್ನ ವಿವರಿಸ್ತಾ ಉಪಾಧಿ ಭೇದಗಳಿಂದ 2 ವಿಧಗಳಾಗಿ ಕನ್ನಡಿಯಲ್ಲಿ ಕಾಣಿಸುವ ಪ್ರಕೃತಿಯ ಹಾಗೆ ಕ್ರಿಯಾ ಸಮಯದಲ್ಲಿ ಭಿನ್ನವಾಗಿ ಕಾಣಿಸಿದರೂ ಪರಮಾವಸ್ಥೆಯಲ್ಲಿ ಪರಬ್ರಹ್ಮ ಪದಾರ್ಥವು ಒಂದೇ ಆಗಿರುತ್ತೆ. ಅದಕ್ಕೆ ವೈವಿಧ್ಯತೆಯೇ ಇಲ್ಲ. ಸೃಷ್ಟಿ ಸಮಯದಲ್ಲಾಗಲಿ ಲಯದ ಸಮಯದಲ್ಲೇ ಆಗಲಿ ನನಗೆ ಸ್ತ್ರೀ ಪುರುಷ ನಪುಂಸಕಗಳೆಂಬ ಭೇದಗಳಿಲ್ಲ ಅಂತ ಪರಮೇಶ್ವರಿ ಹೇಳ್ತಾ ಇದ್ದಾಳೆ. ಅದರಿಂದ ಮಾತೃ ಎಂಬ ಶಬ್ದವು ಉಭಯಾತ್ಮಕವಾದಂಥದ್ದು. ಪರಮೇಶ್ವರಿಯನ್ನ ವರ್ಣನೆ ಮಾಡ್ತಾ ಕಾಳಿದಾಸ ಬರೆದಿರ್ತಕ್ಕಂತಹ ಲಘು ಸ್ತವದಲ್ಲಿ ಹೀಗೆ ಹೇಳ್ತಾರೆ. ಮಾಯಾ ಕುಂಡಲಿನಿ ಕ್ರಿಯಾ ಮಧುಮತಿ ಕಾಳಿ ಕಲಾಮಾಲಿನಿ ಮಾತಂಗೋ ವಿಜಯ ಜಯಾ ಭಗವತಿ ದೇವಿ ಶಿವ ಶಾಂಭವಿ ಶಕ್ತಿ ಶಂಕರ ವಲ್ಲಭ ತ್ರಿನಯನ ವಾಗ್ವಾದಿನಿ ಭೈರವಿ ಹ್ರೀಂಕಾರಿ ತ್ರಿಪುರ ಪರಾಪರಮಯಿ ಮಾತಾ ಕುಮಾರೀತ್ಯಪಿ ಅಂತ. ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತಲ್ಲಿ ಸರ್ವ ಪ್ರಾಣಿಗಳು ಯಾರಿಂದ ಜನ್ಮಿಸುತ್ತವೆಯೋ ಅವಳೇ ಶ್ರೀಮಾತ. ಜಗತ್ತಿನಲ್ಲಿರುವ ಲೋಕಗಳೆಲ್ಲ ಯಾರಲ್ಲಿ ಲೀನವಾಗಿವೆಯೋ, ಯಾರಿಂದ ಸೃಷ್ಟಿ ಜರುಗುತ್ತದೆಯೋ, ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರು ಯಾರೋ, ಆದಿ ಮಧ್ಯ ಅಂತ್ಯ ರಹಿತರು ಯಾರೋ, ಸರ್ವವು ತಾನೇ ಆದವರು ಯಾರೋ ಅವಳೇ ಶ್ರೀಮಾತ. ಸಕಲ ಸದ್ಗುಣ ಸಂಪನ್ನಳು ಪವಿತ್ರ ಮೂರ್ತಿಯೂ ಆದ ಆ ತಾಯಿ ಸುಖ ಸಂಪದಗಳು ಭೋಗ ಭಾಗ್ಯಗಳು ಅಲ್ಲದೆ ಶ್ರೀರೂಪವಾದ ಅಮೃತ ತತ್ವವನ್ನು ಕೂಡ ಪ್ರಸಾದಿಸುತ್ತಾಳೆ. ಯಾ ಬ್ರಹ್ಮಣಿ ವಿಧಾತಿ ಪೂರ್ವಂ ಅಂತ ಹೇಳ್ತಾರೆ. ಸೃಷ್ಟಿಕಾಲದಲ್ಲಿ ಬ್ರಹ್ಮದೇವನಿಗೆ ತ್ರಯಿ ವಿದ್ಯೆಗಳನ್ನ ಉಪದೇಶಿಸಿದಳು. ತ್ರಯಿ ವಿದ್ಯೆ ಅಂದ್ರೆ ವೇದ ವಿದ್ಯೆ. ಅವೇ ಋಗ್ವೇದ, ಯಜುರ್ವೇದ, ಸಾಮವೇದ. ಈ ತ್ರಯಿ ವಿದ್ಯೆಗಳನ್ನ ಬ್ರಹ್ಮನಿಗೆ ಉಪದೇಶ ಮಾಡಿದಂಥವಳೇ ಶ್ರೀಮಾತೆ. ಅಷ್ಟೇ ಅಲ್ಲದೆ ಜೀವಿಗಳಿಗೆ ಮುಕ್ತಿಯನ್ನ ಪ್ರಸಾದಿಸ್ತಕ್ಕಂಥವಳು. ಆದ್ರಿಂದಲೇ ಇವಳನ್ನ ಶ್ರೀಮಾತ ಅಂತಾರೆ. ಯಾವ ವಿಷಯವನ್ನ ತಿಳಿದುಕೊಳ್ಳಬೇಕೆಂದರೂ ಜ್ಞಾತ, ಜ್ಞಾತೃ, ಜ್ಞೇಯವೆಂಬ 3 ಅಂಶಗಳಿರಬೇಕು. ಅಂದ್ರೆ ತಿಳಿದುಕೊಳ್ಳುವವನು, ತಿಳಿದುಕೊಳ್ಳುವ ಶಕ್ತಿ, ತಿಳಿದುಕೊಳ್ಳುವ ವಿಷಯ. ಈ 3ಅನ್ನ ತ್ರಿಪುಟಿ ಅಂತಾರೆ. ಈ ತ್ರಿಪುಟಿಗೆ ಅಧಿದೇವತೆ ಅಂದ್ರೆ ತ್ರಿಭುಜಕ್ಕೆ ಅಧಿದೇವತೆ ವ್ಯಕ್ತಾವ್ಯಕ್ತ ಸ್ವರೂಪಿಣಿಯಾದ ಬಾಲಾ ತ್ರಿಪುರ ಸುಂದರಿ ಎಂದು ಹೇಳ್ತಾರೆ. ತ್ರಿಕೋನದಲ್ಲಿ ಬಿಂದು ಇರುತ್ತೆ. ಆ ಬಿಂದು ಸ್ಥಾನದಲ್ಲಿಯೇ ಪರಮೇಶ್ವರಿ ಇರ್ತಾಳೆ. ಆದ್ದರಿಂದ ಆ ದೇವಿಯನ್ನ ಬಿಂದು ಮಂಡಲ ವಾಸಿನಿ ಅಂತ ಕರೀತಾರೆ. ಅವಳೇ ಶ್ರೀಮಾತ. ಪರಮೇಶ್ವರಿಯು ನಿರಾಕಾರ ನಿರ್ಗುಣ ಸ್ವರೂಪಳು ಅಂತ ಗೊತ್ತಾಯ್ತು. ಅವಳಿಗೆ ರೂಪವಿಲ್ಲ, ಆದರೆ ಜಗತ್ತೆಲ್ಲ ಅವಳ ಸ್ವರೂಪವೇ ಆಗಿರುತ್ತೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಸತ್ಯಕಾಮ ಜಾಬಾಲಿಗೆ ಒಂದು ಎತ್ತು ಬ್ರಹ್ಮ 4 ಪಾದಗಳಲ್ಲಿರುತ್ತದೆ. ಅದರಲ್ಲಿ ಮೊದಲನೆಯ ಪಾದವನ್ನ ನಾನು ಹೇಳ್ತೇನೆ, ಜಗತ್ತಿನಲ್ಲಿರುವ 4 ದಿಕ್ಕುಗಳು ಪರಬ್ರಹ್ಮ ಸ್ವರೂಪವೇ ಅಂತ ಹೇಳುತ್ತೆ. 2ನೆಯ ಪಾದವನ್ನ ಅಗ್ನಿದೇವನು ವಿವರಿಸ್ತಾ ಭೂಮಿ, ಆಕಾಶ, ಸಮುದ್ರಗಳು, ನದಿಗಳು, ಪರ್ವತಗಳೆಲ್ಲ ಪರಬ್ರಹ್ಮ ಪದಾರ್ಥದಲ್ಲಿನ ಅಂತರ್ಭಾಗಗಳೇ ಆಗಿವೆ ಅಂತ ಹೇಳ್ತಾರೆ. 3ನೇ ಪಾದವನ್ನ ಒಂದು ಹಂಸ ವಿವರಿಸುತ್ತಾ ಅಗ್ನಿ, ಸೂರ್ಯ, ಚಂದ್ರ, ವಿದ್ಯುಲ್ಲತೆಗಳೆಲ್ಲವೂ ಪರಬ್ರಹ್ಮನ ಭಾಗಗಳೇ ಅಂತ ಹೇಳುತ್ತೆ. 4ನೆಯ ಪಾದವನ್ನ ಒಂದು ಬಕಪಕ್ಷಿಯು ಹೇಳ್ತಾ ಪ್ರಾಣಬ್ರಹ್ಮ, ದೃಷ್ಟಿಬ್ರಹ್ಮ, ಶ್ರವಣ ಬ್ರಹ್ಮ, ಮನಸ್ಸು ಬ್ರಹ್ಮ ಅಂತ ಹೇಳುತ್ತೆ. ಇದರ ಅರ್ಥವೇನೆಂದ್ರೆ ಜಗತ್ತೆಲ್ಲ ಪರಮೇಶ್ವರನ ಸ್ವರೂಪವೇ. ಅವನಿಗೆ ಆದಿ ಮಧ್ಯ ಅಂತ್ಯಗಳೆಂಬುವಿಲ್ಲ. ದೇವಿ ಭಾಗವತದ 7ಮ ಸ್ಕಂದದಲ್ಲಿ ತಾರಕಾಸುರನ ಬಾಧೆಯನ್ನ ತಾಳಲಾರದೆ ದೇವತೆಗಳೆಲ್ಲ ಪರಮೇಶ್ವರಿಯನ್ನ ಧ್ಯಾನಿಸ್ತಾರೆ.
ಚೈತ್ರ ಶುದ್ಧ ನವಮಿಯ ಶುಕ್ರವಾರ ವೇದ ಸಮ್ಮತವಾದ ಪರಂಜ್ಯೋತಿ ಅವರ ಎದುರು ಪ್ರತ್ಯಕ್ಷವಾಯಿತು. ಆ ರೂಪ ಹೇಗಿತ್ತು? ಕೋಟಿ ಸೂರ್ಯ ಪ್ರತೀಕಾಶಂ ಚಂದ್ರಕೋಟಿಷು ಶೀತಲಂ ವಿದ್ಯುತ್ ಕೋಟಿ ಸಮಾನಾಭಮರುಣಂ ತತ್ಪರಂ ಮಹಃ ನೈವ ಚೋರ್ಧ್ವಂ ನತಿರ್ಯಕ್ಷನ್ನ ಮಧ್ಯೆ ಪರಿಜಘ್ರವತ್ ಆದ್ಯಂತರಹಿತಂ ತತ್ತು ನಹಸ್ತಾದ್ಯಂಗ ಸಂಯುತಂ ನ ಚ ಸ್ತ್ರೀರೂಪಂ ಮಥವಾ ನಪುಂ ರೂಪಂ ಮದೋಮುಭಯಂ. ಅಂದ್ರೆ 1000 ಕೋಟಿ ಸೂರ್ಯ ಕಾಂತಿಯಿಂದ, ಕೋಟಿ ಚಂದ್ರರ ತಂಪಿನಿಂದ ಕೋಟಿ ಮಿಂಚುಗಳು ಒಂದೇ ಸಾರಿ ಮಿಂಚಿದ ಹಾಗೆ ಅರುಣ ಕಾಂತಿಗಳು ಹೊರಹೊಮ್ಮುತ್ತೆ. ಅದಕ್ಕೆ ಮೇಲೆ ಕೆಳಗೆ ಮಧ್ಯ ಅಡ್ಡ ಎಂಬುದು ಏನೂ ಇರೋದಿಲ್ಲ. ಸ್ತ್ರೀ ಪುರುಷ ನಪಂಸಕಗಳೆಂಬ ಭೇದಗಳಿಲ್ಲ. ಅದೇ ಪರಮೇಶ್ವರಿಯ ಸ್ವರೂಪ. ಅವಳೇ ಶ್ರೀಮಾತ. ಆ ದೇವಿಯು ಆತ್ರತ್ರಾಣ ಪರಾಯಣೆ, ಅಂದ್ರೆ ಮಕ್ಕಳ ಕೋರಿಕೆಯನ್ನ ತೀರ್ಸೋ ಅಂತವಳು, ಅವರನ್ನ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥವಳು. ಅವಳೇ ಶ್ರೀಮಾತ. ಆದ್ರಿಂದಲೇ ದೂರ್ವಾಸರು ಶ್ರೀದೇವಿ ಮಹಿಮ್ನಾ ಸ್ತುತಿಯಲ್ಲಿ ಶ್ರೀಮಾತ ಸ್ತ್ರಿಪುರೇ ಪರಾತ್ಪರತರೆ ದೇವಿ ತ್ರಿಲೋಕಿ ಅಂತ ಹೇಳ್ತಾರೆ. ಲೋಕದಲ್ಲಿನ ಪ್ರಾಣಿಗಳಿಂದ ಮಾತಾ ಎಂದು ಕರೆಯಿಸಿಕೊಳ್ಳುವ ಅಧಿಕಾರವನ್ನ ಹೊಂದಿರತಕ್ಕಂಥವಳು ಅವಳೇ ಶ್ರೀಮಾತ. ಪರಮೇಶ್ವರಿ ಸರ್ವರಿಗೂ ಮಾತ, ಸರ್ವ ಲೋಕಗಳಿಗೂ ಮಾತ. ಶ್ರೀಮಾತ ಎಂಬ ನಾಮ ಸೃಷ್ಟಿಯನ್ನ ಸಂಕೇತಿಸುತ್ತೆ. ಅವಳು ಸೃಷ್ಟಿ ರೂಪಿಣಿಯಾಗಿ ಈ ನಾಮದಲ್ಲಿ ನಾವು ನೋಡಬಹುದು ಅವಳನ್ನ.